ಬಾಬಾರವರ ಪಾದಗಳಿಗೆ ನಮಸ್ಕರಿಸುತ್ತಾ ಸಾಯಿ ಸಚ್ಚರಿತೆಯ 31ನೇ ಅಧ್ಯಾಯವನ್ನು ಇಲ್ಲಿ ಶ್ರವಣ ಮಾಡಿ ಕೇಳಿಸ್ಕೊಳ್ಳಿ. ಬಾಬಾರವರ ಸಮ್ಮುಖದಲ್ಲಿ ಸನ್ಯಾಸಿ ವಿಜಯಾನಂದ, ಬಾಳರಾಮ ಮಾನಕರ, ನೂಲಕರ, ಮೇಘ ವ್ಯಾಘ್ರ ಮೊದಲಾದವರ ಪರಲೋಕ ಯಾತ್ರೆಯನ್ನು ಈ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಮನುಷ್ಯ ತನ್ನ ಅಂತ್ಯಕಾಲದಲ್ಲಿ ಮಾಡುವ ವಿಚಾರಗಳಿಗೆ ತಕ್ಕಂತೆ ಫಲವನ್ನು ಪಡೆಯುತ್ತಾನೆ. ಆ ಸಮಯದಲ್ಲಿ ಅವನು ಭಗವತ್ಪಾದಗಳಲ್ಲಿ ತನ್ನ ಧ್ಯಾನವನ್ನಿಟ್ಟರೆ ಮತ್ತೆ ಜನ್ಮ ತಾಳುವುದಿಲ್ಲ. ಆದ್ದರಿಂದಲೇ ಸಂತರು ನಮಗೆ ನಾಮಸ್ಮರಣೆ ಮಾಡಲು ಉಪದೇಶಿಸಿದ್ದಾರೆ. ಕೆಲವು ಸಲ ನಮ್ಮ ಅಂತ್ಯಕಾಲದಲ್ಲಿ ನಾವು ಔಹಾರಿ ಪರಮಾತ್ಮನನ್ನು ಮರೆತು ನಮ್ಮ ಇಡೀ ಜೀವನ ವ್ಯರ್ಥ ಆಗಬಹುದಾಗಿದೆ. ಇದನ್ನು ತಪ್ಪಿಸುವ ಸಲುವಾಗಿ ನಾವು ನಾಮಸ್ಮರಣೆಯನ್ನು ಇಟ್ಟುಕೊಳ್ಳಬೇಕು. ವಿಜಯಾನಂದ ಒಬ್ಬ ಸನ್ಯಾಸಿ, ಮದ್ರಾಸಿ ಸನ್ಯಾಸಿ ಇರ್ತಾರೆ. ಅವರು ಒಮ್ಮೆ ಮಾನಸ ಸರೋವರಕ್ಕೆ ಹೊರಡ್ತಾರೆ. ದಾರಿಯಲ್ಲಿ ಬಾಬಾರವರ ಕೀರ್ತಿಯನ್ನು ಕೇಳಿ ಶಿರಡಿಗೆ ಬಂದು ತಂಗಿ ವಾಸ ಮಾಡ್ತಾರೆ. ಅಲ್ಲಿ ಹರಿದ್ವಾರದ ಸೋಮದೇವ ಸ್ವಾಮಿ ಅವರನ್ನು ಭೇಟಿ ಮಾಡಿ ಮಾನಸ ಸರೋವರದ ಪ್ರಯಾಣದ ಬಗ್ಗೆ ವಿಚಾರಿಸಿದಾಗ ಅವರು ಮಾನಸ ಸರೋವರಕ್ಕೆ ಪ್ರಯಾಣ ಮಾಡಬೇಕಾದ್ರೆ ದಾರಿಯಲ್ಲಿ ಬಹಳ ಕಷ್ಟವನ್ನು ಅನುಭವಿಸಬೇಕು, ಮತ್ತು ಅಲ್ಲಿ ಅವಾಗುಣ ಅಂತ ಅವ್ರು ಹೇಳಿದಾಗ ಅಲ್ಲಿ ಅವಾಗುಣ ಮತ್ತು ಜನಗಳ ನಡತೆ ಎಲ್ಲವನ್ನು ವಿವರಿಸ್ತಾರೆ. ಇದನ್ನು ಕೇಳಿ ಮಾನಸ ಸರೋವರಕ್ಕೆ ಹೋಗೋದನ್ನು ವಿಚಾರನ ಅವರು ಕೈಬಿಡ್ತಾರೆ. ನಂತರ ಬಾಬಾರವರ ಬಳಿಗೆ ಹೋಗಿ ನಮಸ್ಕಾರ ಮಾಡಿದರು. ಆಗ ಬಾಬಾರವರು ಕೋಪದಿಂದ ಈ ಸನ್ಯಾಸಿಯನ್ನು ಇಲ್ಲಿಂದ ಹೊರದೂಡಿ ಎಂದು ವಿಜಯಾನಂದರಿಗೆ ಹೇಳಿದಾಗ ಬಾಬಾರವರ ಮಾತು ಅವರಿಗೆ ಅರ್ಥ ಆಗೋದಿಲ್ಲ. ವಿಜಯಾನಂದರಿಗೆ ಬಾಬಾರವರ ಮಾತು ಅರ್ಥ ಆಗೋದಿಲ್ಲ. ಸ್ವಲ್ಪ ನೊಂದ್ಕೊಂಡು ಅಲ್ಲೇ ಎಲ್ಲ ನೋಡುತ್ತಾ ಕುಳಿತಿರ್ತಾರೆ. ಬೆಳಗಿನ ದರ್ಬಾರ ಎಲ್ಲ ನಡೀತಾ ಇರುತ್ತೆ. ಭಕ್ತರೆಲ್ಲರೂ ನೆರೆದಿರ್ತಾರೆ. ಅವರು ಅನೇಕ ರೀತಿ ಬಾಬಾರವನ್ನ ಪೂಜಿಸ್ತಾ ಇರ್ತಾರೆ. ಕೆಲವರು ಪಾದ ಪೂಜೆ ಮಾಡಿ ತೀರ್ಥ ತೆಗೆದುಕೊಳ್ತಿರ್ತಾರೆ, ಮತ್ತು ಕೆಲವರು ಗಂಧವನ್ನು ಲೇಪಿಸ್ತಿರ್ತಾರೆ. ಜಾತಿ ಮತ ಭೇದವನ್ನು ತೊರೆದು ಸೇವೆ ಮಾಡ್ತಿರ್ತಾರೆ. ಬಾಬಾರವರು ಕೋಪಗೊಂಡಿದ್ದರೂ ಸಹ ವಿಜಯಾನಂದರವರು ಬಾಬಾರವರ ಮೇಲಿನ ಪ್ರೀತಿಯಿಂದ ಮಸೀದಿಯಲ್ಲೇ ಕುಳಿತಿರ್ತಾರೆ. ಈ ರೀತಿ 2 ದಿನಗಳು ಕಳೆದವು. ಆಗ ಅವರು ತಮ್ಮ ತಾಯಿಗೆ ಅತಿ ಅಜಾರಿ ಇರುವುದೆಂದು ಪತ್ರ ಬರುತ್ತೆ. ಆಗ ವಿಜಯಾನಂದರು ಬಹಳ ನೊಂದುಕೊಂಡು ಆ ಸಮಯದಲ್ಲಿ ತಾಯಿ ಬಳಿ ತಾನು ಇರಲಿಲ್ಲ ಅಂತ ಪಶ್ಚಾತ್ತಾಪ ಮಾಡ್ಕೊಳ್ತಾರೆ. ಆದರೆ ಬಾಬಾರವರ ಅನುಮತಿ ಇಲ್ಲದೆ ಆಗಿರಲಿಲ್ಲ. ಆದ್ದರಿಂದ ಅವರು ಪತ್ರವನ್ನು ಕೈಯಲ್ಲೇ ಇಟ್ಕೊಂಡು ಬಾಬಾರವರ ಹತ್ರ ಹೋಗಿ ಅನುಮತಿ ಬೇಡ್ತಾರೆ. ಆಗ ಸರ್ವಜ್ಞರಾದ ಬಾಬಾರವರಿಗೆ ಇದೆಲ್ಲ ಗೊತ್ತಾಗಿರುತ್ತೆ. ಆಗ ಅವ್ರು ಹೇಳ್ತಾರೆ, ನೀನು ತಾಯಿಯನ್ನು ಬಹಳ ಪ್ರೀತಿಸಿವೆ, ಆದರೂ ಯಾಕೆ ಸನ್ಯಾಸ ಸ್ವೀಕರಿಸಿದ್ಯಾ? ವ್ಯಾಮೋಹ ಮತ್ತು ಮಮತೆ ಸನ್ಯಾಸತ್ವಕ್ಕೆ ವಿರೋಧಗಳಲ್ಲವೇ? ಆಯಿತು, ನೀನು ಕೊಠಡಿಗೆ ಹೋಗಿ ಸುಮ್ಮನೆ ಕುಳಿತುಕೋ. ನಾಳೆಯಿಂದ ಕೆಲವು ದಿನ ಕಾಲ ಕಳಿ. ವಾಡದಲ್ಲಿ ಅನೇಕ ದರೋಡೆಕೋರರಿದ್ದಾರೆ, ಬಾಗಲನ್ನು ಹಾಕಿಕೋ. ಇಲ್ಲದಿದ್ದರೆ ಲೂಟಿ ಮಾಡ್ತಾರೆ, ಮತ್ತು ಐಶ್ವರ್ಯ ಸುಖ ಶಾಶ್ವತವಲ್ಲ ಅಂತ ಬಾಬಾ ಹೇಳ್ತಾರೆ. ಮಾನವನಾಗಿ ಹುಟ್ಟಿದ ಮೇಲೆ ಸಾವು ಖಂಡಿತ. ಮೋಹ ಮತ್ತು ಮಮತೆಯನ್ನು ತ್ಯಜಿಸು. ಯಾರು ಶ್ರೀಹರಿಯನ್ನೇ ಸ್ಮರಿಸುತ್ತಾರೋ ಅವರ ಸಹಾಯಕ್ಕೆ ದೇವರು ಹೋಗುತ್ತಾನೆ. ನೀನು ನಿನ್ನ ಪೂರ್ವಜನ್ಮದ ಪುಣ್ಯದ ವಿಶೇಷದಿಂದ ಇಲ್ಲಿಗೆ ಬಂದಿರುವೆ. ನಾನು ಹೇಳುವುದನ್ನು ಗಮನಿಸಿ ನೀನು ಜೀವಿತ ಉದ್ದೇಶವನ್ನು ಸಾಧಿಸು. ನಿಷ್ಕಾಮಿಯಾಗಿ ನಾಳೆಯಿಂದ ಭಾಗವತ ಪಾರಾಯಣ ಮಾಡು. ಬಿಡದೆ 3 ಸಪ್ತಾಹಗಳನ್ನು ಆಚರಿಸು. ಅಂತ ಬಾಬಾ ಹೇಳ್ತಾರೆ. ದೇವರು ಮೆಚ್ಚಿ ನಿನಗೆ ದುಃಖಗಳನ್ನು ನಿರ್ಮೂಲ ಮಾಡ್ತಾನೆ. ಆಗ ಭ್ರಮೆ ಮರೆಯಾಗುತ್ತದೆ, ಶಾಂತಿ ಲಭಿಸುತ್ತದೆ ಅಂತ ಹೇಳ್ತಾರೆ. ಆಗ ಅವನ ಮರಣದ ಕಾಲವು ಸಮೀಪಿಸಿತೆಂದು ಬಾಬಾರವರು ತಮ್ಮ ಜ್ಞಾನ ದೃಷ್ಟಿಯಿಂದ ತಿಳಿದು ವಿಜಯಾನಂದರಿಗೆ ಯಮದೇವನು ಮೆಚ್ಚುವಂಥ ಶ್ರೀರಾಮ ವಿಜಯವನ್ನು ಪಾರಾಯಣ ಮಾಡುವಂತನೂ ಹೇಳ್ತಾರೆ. ಮಾರನೇ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಲೇಂಡಿ ತೋಟದ ವಾತಾವರಣದ ಕಡೆಗೆ ವಿಜಯಾನಂದರು ಭಾಗವತ ಪಾರಾಯಣ ಮಾಡಲು ಆರಂಭಿಸ್ತಾರೆ. ಹೀಗೆ 2 ಸಪ್ತಾಹಗಳನ್ನು ಮಾಡಿ ಬಳಲಿರ್ತಾರೆ. ನಂತರ ಒಂದು ದಿನ ವಾಡಕ್ಕೆ ಹಿಂತಿರುಗಿ ಬಡೇ ಬಾಬಾ ಅವರ ತೊಡೆಯ ಮೇಲೆ ಮಲಗಿದಾಗ ಪರಮಾತ್ಮನ ಸಾನ್ನಿಧ್ಯವನ್ನು ಹೊಂದ್ತಾರೆ. ಬಾಬಾರವರು 1 ದಿನದ ಮಟ್ಟಿಗೆ ದೇಹವನ್ನು ಕಾಪಾಡುವಂತೆ ಆಜ್ಞೆ ಮಾಡ್ತಾರೆ. ನಂತರ ಪೊಲೀಸರು ಬಂದು ಪರೀಕ್ಷಿಸಿ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ.
ಮತ್ತು ಇನ್ನೊಬ್ಬರು ಬಾಳರಾಮ ಮಾನಕರ ಅಂತ, ಇವರು ಬಾಬಾರವರ ಪರಮ ಭಕ್ತರಾಗಿರ್ತಾರೆ. ಅವರು ಪತ್ನಿ ಕಾಲವಾದ ನಂತರ ತಮ್ಮ ಮನೆ ಜವಾಬ್ದಾರಿಯನ್ನು ಮಗನಿಗೆ ಒಪ್ಪಿಸಿ ಶಿರಡಿಗೆ ಬಂದು ನೆಲೆಸ್ತಾರೆ. ಅವರ ಅಚಲ ಭಕ್ತಿಯನ್ನು ಕಂಡು ಬಾಬಾ ಆ ಸನ್ಯಾಸಿಗೆ ಅನುಗ್ರಹ ಮಾಡಬೇಕೆಂದು 12 ರೂಪಾಯಿಗಳನ್ನು ಕೊಟ್ಟು ಮಚ್ಚೀಂದ್ರಗಡಕ್ಕೆ ವಾಸಿಸುವಂತೆ ಹೇಳ್ತಾರೆ. ಮಾನಕರ ಅವರಿಗೆ ಅಲ್ಲಿಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಆದರೆ ಬಾಬಾರವರು ಅಲ್ಲಿಗೆ ಹೋಗೋದ್ರಿಂದ ನಿನಗೆ ಪ್ರಯೋಜನ ಇದೆ ಅಂತ ಹೇಳಿ ದಿನಕ್ಕೊಮ್ಮೆಯಾದರೂ ಗಡದ ಮೇಲೆ ಕುಳಿತು ನೀನು ಧ್ಯಾನಾಸಕ್ತರಾಗು ಅಂತ ಬಾಬಾ ಅವರಿಗೆ ಹೇಳ್ತಾರೆ. ಮಾನಕರ ಬಾಬಾರವರ ಮಾತಲ್ಲಿ ನಂಬಿಕೆ ಇಟ್ಟು ಮಚ್ಚೀಂದ್ರಗಡಕ್ಕೆ ಬಂದು ಅಲ್ಲಿ ಪ್ರಕೃತಿಯ ರಮ್ಯವಾದ ಸೊಬಗನ್ನು ಮತ್ತು ಪ್ರಶಾಂತ ವಾತಾವರಣವನ್ನು ನೋಡಿ ಬಾಬಾರವರು ಹೇಳಿದಂತೆ ಧ್ಯಾನ ಮಾಡಲು ಯೋಗ್ಯವಾದ ಸ್ಥಳವೆಂದು ಭಾವಿಸ್ತಾರೆ. ಕೆಲವು ದಿನದ ನಂತರ ಅವರಿಗೆ ಜ್ಞಾನೋದಯ ಆಗುತ್ತೆ. ಸಾಮಾನ್ಯವಾಗಿ ಭಕ್ತರು ಸಮಾಧಿ ಸ್ಥಿತಿಯಲ್ಲಿ ಇದ್ದಾಗ ದೇವರ ಸಾಕ್ಷಾತ್ಕಾರ ಆಗುತ್ತೆ. ಆದರೆ ಮಾನಕರ ಅವರಿಗೆ ಸಾಮಾನ್ಯ ಇದ್ದಾಗಲೇ ದೇವರ ಸಾಕ್ಷಾತ್ಕಾರ ಆಗುತ್ತೆ, ಬಾಬಾರವರ ದರ್ಶನ ಆಗುತ್ತೆ ಅವರಿಗೆ. ಮಾನಕರ ಬಾಬಾರವರನ್ನು ನೋಡಿ ನನ್ನನ್ನೇಕೆ ಇಲ್ಲಿಗೆ ಬರಮಾಡಿದ್ದೀರಿ ಎಂದು ಕೇಳಿದಾಗ ಬಾಬಾರವರು, ಶಿರಡಿಯಲ್ಲಿದ್ದಾಗ ನಿನ್ನ ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ಬರ್ತಾಯಿತ್ತು. ನಿನ್ನ ಮನಸ್ಸನ್ನು ಸ್ಥಿಮಿತದಲ್ಲಿ ತರಕ್ಕೋಸ್ಕರ ನಿನ್ನನ್ನು ಇಲ್ಲಿಗೆ ಬರಮಾಡಿದೆ ಅಂತ ಹೇಳ್ತಾರೆ. ಆಗ ಪಂಚಭೂತಗಳನ್ನು ಒಳಗೊಂಡ ಈ 3.5 ಅಡಿಯಲ್ಲಿ ವ್ಯಕ್ತಿ ಶಿರಡಿಯಲ್ಲಿ ಮಾತ್ರ ಇದೆ ಅಂತ ನೀನು ತಿಳ್ಕೊಂಡಿದ್ಯಾ? ಈಗ ನೀನು ನೋಡ್ತಿರೋದು ಬಾಬಾರವರನ್ನು ಅಥವಾ ಬೇರೆಯವರ ಅಂತ ನೀನೇ ನಿರ್ಧರಿಸು ಅಂತ ಬಾಬಾ ಹೇಳ್ತಾರೆ. ನಂತರ ಮಾನಕರ ಏನು ಮಾಡ್ತಾರೆ, ಬಾಂದ್ರಾಕ್ಕೆ ಪ್ರಯಾಣ ಬೆಳೆಸಿ ಪುಣೆಯಿಂದ ದಾದರಿನಿಗೆ ರೈಲಿನಲ್ಲಿ ಹೋಗಬೇಕೆಂದು ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ. ಟಿಕೆಟು ಕೊಳ್ಳೋ ಜಾಗದಲ್ಲಿ ಬಹಳ ನುಗ್ಗುಲಿರುತ್ತೆ. ಬೇಗನೆ ಟಿಕೆಟು ಸಿಗಲಿಲ್ಲ. ಆಗ ಹಳ್ಳಿಯವನೊಬ್ಬನು ಬಂದು ಅವ್ರ ಹತ್ರ ಬಂದು ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾನೆ. ಆಗ ಮಾನಕರ ದಾದರಿಗೆ ಎಂದು ಉತ್ತರ ಕೊಟ್ಟಾಗ ಆಗ ಅವನು, ನನಗೆ ಬಹಳ ಜರೂರಾದ ಕೆಲಸ ಇದೆ, ನಾನು ಈಗ ಹೋಗೋಕ್ಕಾಗೋದಿಲ್ಲ, ದಯಮಾಡಿ ನನ್ನ ಟಿಕೆಟನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾನೆ. ಆಗ ಮಾನಕರ ಟಿಕೆಟ್ ತೆಗೆದುಕೊಂಡು ಅವನಿಗೆ ಹಣ ಕೊಡೋಷ್ಟರಲ್ಲಿ ಆ ಗದ್ದಲಲ್ಲಿ ಅವನು ಎಲ್ಲೋ ಮಾಯ ಆಗಿಬಿಡ್ತಾನೆ. ಆಗ ಮಾನಕರ ಎಷ್ಟು ಹುಡುಕಿದ್ರು ಕೂಡ ಕಾಣಲೇ ಇಲ್ಲ. ರೈಲು ಹೊರಡೋ ತನಕ ಅವರು ಹುಡುಕಾಕ್ತಾರೆ, ಆದರೂ ಕೂಡ ಅವರು ಪತ್ತೆನೇ ಆಗಲಿಲ್ಲ. ಮಾನಕರ ಅವರಿಗೆ ಇದು 2ನೇ ಸಾರಿಯಾದ ಸಾಕ್ಷಾತ್ಕಾರ ಅಂತ ನಾವು ಹೇಳ್ಬೋದು. ಮಾನಕರ ತಮ್ಮ ಮನೆಗೆ ಹೋಗಿ ಕೆಲವು ದಿನ ಇದ್ದು ನಂತರ ಶಿರಡಿಗೆ ಬಂದು ಬಾಬಾರವರ ಸೇವೆ ಮಾಡ್ತಾರೆ. ಕೊನೆಗೆ ಬಾಬಾರವರ ಆಶೀರ್ವಾದದಿಂದ ಅವರ ಸಮ್ಮುಖದಲ್ಲಿಯೇ ಇಹಲೋಕವನ್ನು ತ್ಯಜಿಸುವ ಯೋಗ ಮಾನಕರ ಅವರಿಗೆ ದೊರಕಿತು ಅಂತ ನಾವು ಹೇಳ್ಬೋದು. ಮತ್ತು ತಾತ್ಯ ಸಾಹೇಬ ನೂಲಕರ, ಹೇಮಾಡ ಪಂತರು ಇವರ ವಿಚಾರವಾಗಿ ಒಂದು ಕೆಲವು ದಿನ ಶಿರಡಿಯಲ್ಲಿ ಕಾಲ ಆದರು ಅಂತ ಮಾತ್ರ ತಿಳಿಸಿದ್ದಾರೆ. 1909ರಲ್ಲಿ ಪಂಢರಾಪುರದಲ್ಲಿ ನಾನಾ ಸಾಹೇಬ ಚಾಂದೋರಕರ ಅವರು ಮಾಮೂಲೆದಾರರಾಗಿದ್ದಾಗ ಅವರು ಅಲ್ಲಿ ನ್ಯಾಯಾಧೀಶರಾಗಿರ್ತಾರೆ. ಇಬ್ಬರು ಬಹಳ ಸ್ನೇಹಿತರಾಗಿರ್ತಾರೆ. ತಾತ್ಯ ಅವರಿಗೆ ಸಾಧು ಸಂತರಲ್ಲಿ ನಂಬಿಕೆ ಇರಲಿಲ್ಲ. ಆದರೆ ನಾನಾ ಸಾಹೇಬ ಚಾಂದೋರಕರ ಸಾಧು ಸಂತರ ಭಕ್ತರಾಗಿರ್ತಾರೆ. ನಾನಾ ಅವರು ಶ್ರೀ ಸಾಯಿ ಲೀಲೆಗಳನ್ನು ವಿವರಿಸಿ ಒಮ್ಮೆ ಶಿರಡಿಗೆ ಹೋಗಿ ದರ್ಶನ ಪಡೆಯಬೇಕೆಂದು ಪ್ರೇರೇಪಿಸಿದಾಗ ಅವರು 2 ಷರತ್ತುಗಳ ಮೇಲೆ ಹೋಗೋಕ್ಕೆ ಒಪ್ಕೋತಾರೆ. ಅವು ಯಾವ್ಯಾವ ಅಂದರೆ, ಬ್ರಾಹ್ಮಣನಾದವನು ಅಡಿಗೆ ಮಾಡಲು ತಮ್ಮ ಜೊತೆಯಲ್ಲಿ ಬರಬೇಕು ಮತ್ತು ಬಾಬಾರವರಿಗೆ ಅರ್ಪಿಸಲು ಒಳ್ಳೆ ನಾಗಾಪುರದ ಕಿತ್ತಲೆ ಹಣ್ಣುಗಳು ದೊರೆಯಬೇಕು. ಇವೆರಡು ಷರತ್ತುಗಳ ಮೇಲೆ ಅವರು ಆಗ್ತಾರೆ. ಆಗ ತಾತ್ಯ ಅವರು ಶಿರಡಿಗೆ ಹೊರಡಲೇಬೇಕಾಗುತ್ತೆ. ಅವೆರಡೂ ಕೂಡ ದೇವರ ಕೃಪೆಯಿಂದ ಷರತ್ತು ನೆರವೇರುತ್ತೆ. ಆಗ ತಾತ್ಯ ಏನು ಮಾಡ್ತಾನೆ, ಶಿರಡಿಗೆ ಹೋಗಲೇಬೇಕಾಗುತ್ತೆ. ಮೊದಲು ಬಾಬಾ ಅವರ ಮೇಲೆ ಕೋಪಗೊಂಡ್ತಾರೆ. ಆಗ ತಾತ್ಯ ಅವರಿಗೆ ಈ ರೀತಿ ಪ್ರಸಂಗ ಆಗಾಗ ಬರ್ತಾ ಇರುತ್ತೆ. ನಂತರ ಬಾಬಾ ಅವರು ದೇವರ ಅವತಾರ ಅಂತ ತಮ್ಮ ಸ್ವಂತ ಅನುಭವದಿಂದಲೇ ಅರಿತುಕೊಳ್ತಾರೆ. ಬಾಬಾ ಅವರಲ್ಲಿ ಆಸಕ್ತಿ ಹುಟ್ಟಿ ತಮ್ಮ ಅಂತ್ಯಕಾಲದ ತನಕ ಶಿರಡಿಯಲ್ಲಿಯೇ ತಂಗಿದ್ದು ಅಂತ್ಯಕಾಲ ಸಮೀಪಿಸಿದ್ದಾಗ ಅವರ ಹತ್ತಿರ ಕುಳಿತು ಪುಣ್ಯ ಗ್ರಂಥಗಳ ಪಾರಾಯಣ ಮಾಡಿ ಅವರಿಗೆ ಬಾಬಾರವರ ಪಾದದ ತೀರ್ಥವನ್ನು ಕುಡಿಸಲಾಗುತ್ತದೆ. ಆಗ ಬಾಬಾ ಅವರವರು ಅವರ ಅಂತ್ಯವನ್ನರಿತು, ತಾತ್ಯ ನಮ್ಮನ್ನು ಬಿಟ್ಟು ಅಗಲಿದ, ಅವನಿಗೆ ಪುನರ್ಜನ್ಮ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಮತ್ತು ಇನ್ನೊಬ್ಬ ಮೇಘ. ಈ ಹಿಂದೆ ನಾವು 28ನೇ ಅಧ್ಯಾಯದಲ್ಲಿ ಮೇಘನ ಕಥೆನ ನಾವು ತಿಳ್ಕೊಂಡಿದ್ದೀವಿ. ಮೇಘ ಭಕ್ತರಿಗೆ ಬಾಬಾ ಅವರವರು ಸದ್ಗತಿಯನ್ನು ನೀಡೋದು
ಕೆಲವರು ಆದರೆ ನೀಡೋದು ಬಾಬಾರವರ ರೀತಿ ಅಪೂರ್ವ ಆಗಿತ್ತು ಅಂತಲೇ ನಾವು ಹೇಳ್ಬೋದು. ಮತ್ತು ಇಲ್ಲಿ ವ್ಯಾಘ್ರ ಒಂದು ಬಾಬಾರವರ ಪಾವದ ಸನ್ನಿಧಿಯಲ್ಲಿ ತನ್ನ ಜೀವ ತ್ಯಾಗ ಮಾಡಿರೋದನ್ನ ನೋಡೋಣ ಬನ್ನಿ. ಬಾಬಾರವರು ಮಹಾಸಮಾಧಿಯ ಮೊದಲು 7 ದಿನಗಳ ಮುಂಚೆ ಈ ಘಟನೆ ಸಂಭವಿಸಿತು. ಕೆಲವು ದರ್ವೇಶಿಗಳು ಒಂದು ಹುಲಿಯನ್ನು ಸರಪಳಿಯಲ್ಲಿ ಕಟ್ಟಿ ಅವರು ಹಳ್ಳಿಗಳಲ್ಲಿ ಪ್ರದರ್ಶಿಸಿ ಅದರಿಂದ ಬಂದಂಥ ಹಣದಿಂದ ತಮ್ಮ ಜೀವನವನ್ನು ಮಾಡ್ತಾ ಇರ್ತಾರೆ. ಅದು ಒಂದು ವ್ಯಾಘ್ರ ಅಂದರೆ ಹುಲಿ ಅದು ರೋಗದಿಂದ ನರಳ್ತಾ ಇರುತ್ತೆ. ಎಷ್ಟು ಔಷಧಿ ಕುಡಿಸಿದ್ರು ಕೂಡ ಗುಣ ಆಗಲಿಲ್ಲ. ಬಾಬಾರವರ ಕೀರ್ತಿ ಕೇಳಿ ಆ ಹುಲಿಯೊಂದಿಗೆ ಅವರು ಬಾಬಾರವರ ಕಡೆಗೆ ಬರ್ತಾರೆ. ಬಾಬಾ ಅವರ ಅನುಮತಿ ಪಡೆದು ಅವರ ಬಳಿಗೆ ಬಂದಾಗ ಮಸೀದಿಯಲ್ಲಿ ಕಾಲಿಡುತ್ತಾ ಇದ್ದಾಗಲೇ ಬಾಬಾರವರ ದಿವ್ಯ ತೇಜಸ್ಸನ್ನು ಸಹಿಸಲಾರದೆ ತಲೆಯನ್ನು ಕೆಳಗೆ ಮಾಡಿ ಅವರನ್ನು ಪ್ರೀತಿಯಿಂದ ನೋಡಿತು ಆ ವ್ಯಾಘ್ರ. ನಂತರ ಬಾಲವನ್ನು ಅಲ್ಲಾಡಿಸಿ ಅದನ್ನು 3 ಸಲ ನೆಲಕ್ಕೆ ಹೊಡೆದು ಶುದ್ಧಿ ತಪ್ಪಿ ಬಿದ್ದ ಕೂಡಲೇ ಅದರ ಜೀವ ಹೋಯಿತು. ಇದರಿಂದ ದರವೇಸಿಗಳಿಗೆ ಬಹಳ ದುಃಖ ಆಗುತ್ತೆ. ಆದರೆ ಅದು ಬಾಬಾರವರ ಬಳಿ ತನ್ನ ಪ್ರಾಣ ಬಿಟ್ಟಿದ್ದುದನ್ನು ಅದರ ಪುಣ್ಯದ ವಿಶೇಷವೇ ಸರಿ ಅಂತ ಅವರು ಮನಗಂತಾರೆ. ಹುಲಿಯು ದರ್ವೇಶಿಗಳಿಗೆ ಪೂರ್ವಜನ್ಮದಲ್ಲಿ ಋಣಿಯಾಗಿತ್ತು. ಅವರ ಋಣ ತೀರಿಸಿದ ನಂತರ ಅದು ಬಾಬಾರವರ ಸಮ್ಮುಖದಲ್ಲಿ ಅಸುನೀಗಿತು ಅಂತ ನಾವು ಹೇಳ್ಬೋದು. ಬಾಬಾರವರ ಪಾದಗಳಿಗೆ ಎರಗಿ ಪ್ರಾಣ ಬಿಟ್ಟ ಜೀವರಾಶಿಗಳೇ ಧನ್ಯ ಅಂತ ನಾವು ಹೇಳಬಹುದು. ಇದಾದ ಘಟನೆ 7 ದಿನಗಳ ನಂತರ ಬಾಬಾರವರ ದೇವ ಅವಸಾನ ಆಯಿತು ಅಂತ ನಾವು ಇದರಲ್ಲಿ ತಿಳ್ಕೊಬೋದು. ಮುಂದೆ 32ನೇ ಅಧ್ಯಾಯ ಓದೋಣ. ಇದನ್ನು ಎಲ್ಲರೂ ಶ್ರವಣ ಮಾಡಿದವರಿಗೆ ಬಾಬಾರವರ ಆಶೀರ್ವಾದ ಸಿಗಲಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್.